ಮನೆಯಲ್ಲಿ ಪೆಟ್ ಆ್ಯನಿಮಲ್ಸ್ ಸಾಕೋ ಅಂತಾರೋ, ಮಗು 10 ವರ್ಷದೊಳಗಡೆ ಇದ್ದರೆ ಆ ಆ್ಯನಿಮಲ್ ಜೊತೆ ಆಟ ಆಡ್ತಿರುವಾಗ ಅದು ಏನಾದರೂ ಆಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಯಾವುದೇ ಪೆಟ್ ಆ್ಯನಿಮಲ್ ಆಗಿರ್ಬೋದು, ಅದ್ರ ಜೊತೆ ಆಡುವಾಗ ಹಿರಿಯರಾಗಿರುವಂಥ ತಾಯಿ ಅಥವಾ ತಂದೆ, ಮನೆಯಲ್ಲಿ ಯಾರೇ ಇರ್ಬೋದು, ಅವರು ಆ ಮಗುವಿನ ಜೊತೆಗೆ ಇರಬೇಕು. ಕಾರಣ ಇಷ್ಟೇ. ರೀಸೆಂಟಾಗಿ ನಡೆದಂಥ ಕಥೆಯ ಬಗ್ಗೆ ನಾನು ಹೇಳ್ತೀನಿ. ಒಂದು ಮಗು 7 ವರ್ಷದ ಮಗು, ಆ ನಾಯಿ ಮಗು ಹುಟ್ಟಿದಾಗನೇ ಆ ನಾಯಿನೂ ತಂದಿರ್ತಾರೆ, ಪೆಟ್ ಆ್ಯನಿಮಲ್ನ. ಸೊ ಅದು ಒಟ್ಟೊಟ್ಟಿಗೆ ಬೆಳೆದಿರ್ತವೆ, ತುಂಬ ಪ್ರೀತಿ, ತುಂಬ ಅಕ್ಕರೆ, 7 ವರ್ಷದಿಂದ ಜೊತೆಗಿರೋವಂಥ ಬಾಂಡಿಂಗು. ಸಡನ್ನಾಗಿ ಆ ನಾಯಿಗೊಂದಿನ ಏನಾಗುತ್ತೋ, ಆಡ್ತಾ ಇರೋ ಮಗುನ ಹೋಗಿ ಕತ್ತಿಡ್ದು ಎಳ್ದಾಡಿ ತಾಯಿ ಬಂದು ಹೊಡೆಯೋವರೆಗೂ ಅದು ಬಿಡೋದಿಲ್ಲ. ಸೊ ಆ ಮಗುವಿಗೆ ಆಪ್ರೇಷನ್ ಆಗುತ್ತೆ, ತುಂಬ ಹೊಲಿಗೆಗಳು ಬೀಳ್ತವೆ. ಆ ನಾಯಿನೂ ಕೂಡ ಅವ್ರ ತಾಯಿ ಹೊಡೆದಿದ್ದರಿಂದ ಅದನ್ನು ಕೂಡ ಸರ್ಜರಿ ಆಗುತ್ತೆ. ಆದರೆ ಇದರ ಅರ್ಥ ಇಷ್ಟೇ, ನಮ್ಮ ಮಕ್ಕಳಿಗೆ ಆ ಪ್ರಾಣಿಗೆ ಏನಾಗ್ತಾ ಇದೆ ಅಥವಾ ಅದಕ್ಕೆ ಸಿಟ್ಟು ಬಂದಿದೆನಾ ಏನು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಹಿರಿಯರಾದ ಇರೋಂಥ ಮನೆಯಲ್ಲಿರುವಂಥ ಯಾರಾದರೂ ಆ ಮಗು ಆಟ ಆಡ್ತಿರುವಾಗ ಅವ್ರ ಜೊತೆ ಇರಲೇಬೇಕು. ಹಾಗೆ ಇಂಥ ಹಲವಾರು ವೀಡಿಯೋಸ್ಗಳಿಗಾಗಿ ನೀವು ಮೇಲೆ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ.